ತೆರಿಗೆ 43,360 ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಆಗ್ತದೆ ಹೊರತುಪಡಿಸಿ ನಿಮ್ಮ ತಂದೆಯವರ ಮೇಲೆ ಲೋಕಾಯುಕ್ತ ಎಸ್ಐಟಿ ಸಂಬಂಧಪಟ್ಟಾಗೆ ರಾಜ್ಯಪಾಲರಿಗೆ ಎಸ್ಐಟಿ ಅವರು ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಇದು ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತಿದೆಯಾ? ಕುಮಾರಸ್ವಾಮಿ ಅವರು ಅಟ್ಯಾಕ್ ಮಾಡ್ತಿದೆ ಅಂತ ಅನ್ಸುತ್ತೆ ನಿಮಗೆ? ಇದು ಏನಾಗಿದೆ, ಸರ್ವಣ್ಣ ಅವರು ಹೇಳ್ದಂಗೆ ಬಹುಶಃ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಅದಕ್ಕೊಂದು ಗ್ರಾಫ್ ಇತ್ತು. ಆದರೆ ಈ ಕಾಂಗ್ರೆಸ್ನ ಸರ್ಕಾರ 2 ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಆ ಗ್ರಾಫ್ಗೆ ಲಿಮಿಟೇಷನ್ನೇ ಇಲ್ಲ. ದ್ವೇಷದ ರಾಜಕಾರಣಕ್ಕೆ ಬಿತ್ತನೆ ಬೀಜವನ್ನು ಬೆತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ಸು ಇವತ್ತು ಈ ರಾಜ್ಯದಲ್ಲಿ. ಎಲ್ಲಿ ಕುಮಾರಣ್ಣ ಅವರು ದಿನ ಬೆಳಗ್ಗೆದ್ರೆ ಈ ಭ್ರಷ್ಟ ಕಾಂಗ್ರೆಸ್ನ ಹಗರಣಗಳನ್ನ ಇಟ್ಕೊಂಡು ಬಯಲ್ಗೆಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಇದನ್ನ ಅಲ್ಟಿಮೇಟ್ಲಿ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಅವ್ರು ವರ್ಚಸ್ ಕುಗ್ಗಿಸ್ಬೇಕು. ಆದರೆ ಒಂದಣ್ಣ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ನಾನೇ ಹೇಳ್ತೇನೆ ಅವ್ರ ಪರವಾಗಿ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಹಾಗಾಗಿ ಇದೇನೇ ಪೊಲಿಟಿಕಲ್ ವೆಂಜನ್ಸು ಇವತ್ತು ನಮ್ಮ ವಿರುದ್ಧವಾಗಿ ಅವರು ಎಸಿಬಹುದು. ಇದನ್ನ ನಾವು ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇಟ್ಕೊಂಡಿದ್ದೀವಿ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೈತಿಕವಾದಂಥ ರಾಜಕಾರಣ, ಇಲ್ಲಿವರೆಗೂ ರಾಜಕಾರಣದ ಬದುಕಲ್ಲಿ ನೈತಿಕತೆ ಅಂತಕ್ಕಂಥ ಪದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಬದುಕಿದ್ದೀವಿ ನಾವು. ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಎದುರಿಸಬೇಕು ಎದುರಿಸ್ತೇವೆ. ಇದು ಏನು ಹೊಸದಲ್ಲಣ್ಣ. ಹಲವಾರು ಸರ್ಕಾರಗಳು ಬಂದಾಗಲೂ ಕೂಡ ಅಗೇನ್ ಕುಮಾರಣ್ಣನ ಕಟ್ಟಾಕ್ತಕ್ಕಂಥದ್ದಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೀನಿ. ಮೊನ್ನೆ 2-3 ಜಿಲ್ಲೆಗಳು ಪ್ರವಾಸ ಮಾಡಿದಾಗಲೂ ಹೇಳಿದ್ದೀನಿ, ಮತ್ತೆ ಹೇಳ್ತೇನೆ. ಏನು 1985ರಲ್ಲಿ ಜಮೀನು ಖರೀದಿ ಆಯಿತು. ಆ ಜಮೀನನ್ನ ಕೊಟ್ಟಂತ ಜಮೀನಿನ ಮಾಲೀಕರು ಇಲ್ಲಿವರೆಗೂ ಬಂದು 40 ವರ್ಷ ಕಳೀತಾ ಬಂದಿದೆ. ಯಾರು ಕೂಡ ಬಂದು ನಮಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ ಮಾಡಿ ನೀವು ಆ ಜಮೀನನ್ನು ತಗೊಂಡಿದ್ದೀರಾ ಅಂತಕ್ಕಂಥ ಆರೋಪ ಇಲ್ಲಿವರೆಗೂ ಯಾರು ಬಂದು ಬೀದಿಗಿಳಿದು ಮಾಡಿಲ್ಲ. ಆದರೆ ಮೊನ್ನೆ ಈ ಹೊಸದಾಗಿ ಮತ್ತೆ ಪಾಪ ಏನು ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೇತ್ಗಾನಹಳ್ಳಿ ಜಮೀನು ವಿಚಾರವಾಗಿ, ಅವರೇ ಕೆಲವೊಂದಷ್ಟು ಜನನ ಕಳಿಸಿ 40 ವರ್ಷದಿಂದ ಇಲ್ಲದೆ ಇದ್ದಂಥ ಇಶ್ಯೂ ಈಗ ಎಲ್ಲಿಲ್ದೇ ಇರೋ ಇಶ್ಯೂ ಉದ್ಭವ ಆಗ್ಬಿಡ್ತದ. ಯಾರೋ 4-5 ಜನ ನಿಲ್ಲಿಸಿ ಮೀಡಿಯಾ ಮುಂದೆ ಪಾಪ ಮಾತಾಡ್ತಾ ಇದ್ರು. ಯಾರೋ ಇಲ್ಲಿ ಮಾತಾಡ್ಲಿ, ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ತದೆ. ಕಾನೂನಾತ್ಮಕ ನಮ್ಮ ಹೋರಾಟ ಮುಂದುವರಿಸ್ತದೆ. ಮೂಡ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಪಾದಯಾತ್ರೆ ಮಾಡಿದ್ರು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟರು. ಇವತ್ತು ಕುಮಾರಸ್ವಾಮಿ ವಿಚಾರದಲ್ಲಿ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ? ರಾಜ್ಯಪಾಲರು ಎಲ್ಲೊಂದ್ ಕಡೆ ಬಿಜೆಪಿ ಜೆಡಿಎಸ್ ಏಜೆಂಟ್ ಆಗಿ ವರ್ತನೆ ಮಾಡ್ತಾರೆ ಅಂತ ಸಚಿವ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ರಾಜ್ಯಪಾಲರಿಗೆ ಅವರದಾದಂಥ ಒಂದು ಘನತೆ ಇದೆ. ನಾವು ಯಾವಾಗಲೂ ರಾಜ್ಯಪಾಲರನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಘನತೆ ಹೊತ್ತ ರಾಜ್ಯಪಾಲರು ಅಂತ ಮನಸಾರೆ ಹೇಳ್ತೇವೆ. ರಾಜ್ಯಪಾಲರಿಗೆ ಈ ರೀತಿ ಈ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು ಸರಿಯಲ್ಲ. ರಾಜ್ಯಪಾಲರು ಸ್ವತಂತ್ರರಿದ್ದಾರೆ. ಅವರು ಯಾವ ರೀತಿ ಬೇಕಾದರೂ ತೀರ್ಮಾನ ಮಾಡ್ತಕ್ಕಂಥ ಸ್ವತಂತ್ರ ರಾಜ್ಯಪಾಲರಿಗಿದೆ. ಹಾಗಾಗಿ ಅಗೇನ್ ಅವರನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಅಥವಾ ರಾಜಕೀಯವಾಗಿ ಅವರ ಹೆಸರನ್ನ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ಈಗ ಆತಂಕ ಯಾರಿಗಿರಬೇಕು? ನಾವು ತಪ್ಪು ಮಾಡಿದ್ದೀವಿ ಅಂತಕ್ಕಂಥದ್ದು ಆದಾಗ ಸಹಜವಾಗಿ ಆತಂಕ ಇರಬೇಕು. ಆದರೆ ಕುಮಾರಣ್ಣ ಅವರು ಇಲ್ಲಿವರೆಗೂ ತಗೊಂಡಿರ್ತಕ್ಕಂಥ ನಿರ್ಣಯಗಳು, ತೀರ್ಮಾನಗಳು ಯಾವ ಎಕ್ಸ್ಚೆಕ್ಕರ್ಗೂ ಕೂಡ 1 ರೂಪಾಯಿ ಸರ್ಕಾರದ ಖಜಾನೆಯ ದುಡ್ಡು ಯಾರಿಗೂ ಕೂಡ ಮೋಸ ಆಗಿಲ್ಲ. ಕನ್ನಡಿಗರ ದುಡ್ಡು ನಮ್ಮಲ್ಲಿ ಸ್ಪಷ್ಟತೆ ಇದೆ. ಹಾಗಾಗಿ ಇಲ್ಲಿ ಆತಂಕ ಪಡ್ತಕ್ಕಂಥ ಪ್ರಶ್ನೆ. ಕುಮಾರಸ್ವಾಮಿ ಅವರನ್ನ ಬೆದರಿಸುವಂತ ತಂತ್ರವನ್ನ ಈ ಸರ್ಕಾರ ಮಾಡ್ತಾ ಇದೆ. ಈ ಬೆದರಿಕೆಗೆಲ್ಲ ಅಂಜುವಂತ ಮಗ ದೇವೇಗೌಡರ ಕುಟುಂಬದವರು ಯಾರು ಇಲ್ಲ ಇಲ್ಲಿ ರಾಜ್ಯದಲ್ಲಿ.
ಸರ್ಕಾರ ಆಡಳಿತ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳನ್ನ ಮನೆಗೆ ಕಳಿಸಿ ಇಲ್ಲ ಸಲ್ಲದ ಕೆಸರು ಚಾಟ ಮಾಡಿ ಅವರ ಒಂದು ತೇಜಾವಧ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಇದಕ್ಕೂ ಜೆಡಿಎಸ್ ಸದನದ ಒಳಗಡೆ ಸದನದ ಹೊರಗಡೆ ಎದುರಿಸುವಂತ ಶಕ್ತಿ ನಮ್ಗಿದೆ. ಅದನ್ನ ನಾವು ಕಾನೂನು ಮುಖಾಂತರ ಏನ್ ಮಾಡ್ಬೇಕು ಅದನ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ರಾಜ್ಯಪಾಲರ ವಿಚಾರದಲ್ಲಿ ಎಲ್ಲಿ ಕೂಡ ರಾಜಕೀಯ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಇವತ್ತು ಕುಮಾರಣ್ಣವರು ಅವ್ರದ್ದು ಏನಿದೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ, ಅದ್ರ ಕಾನೂನಲ್ಲಿ ಏನಿದೆಯೋ ಅದನ್ನ ಹೋರಾಟ ಮಾಡ್ತೀವಿ. ಅದನ್ನು ಬಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡು ಈ ತರ ಮಾಡ್ಬೇಕು ಅನ್ನೋದನ್ನ ಒತ್ತಾಯ ಮಾಡಿ ರಾಜ್ಯ ಸರ್ಕಾರ ಇವತ್ತು ಎಲ್ಲೋ ಒಂದ್ ಕಡೆ ಕುಮಾರಣ್ಣವರು ಕೇಂದ್ರ ಮಂತ್ರಿಯಾಗಿರತಕ್ಕಂಥದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಮಾಡುವಂತ ಜನಪರ ಕೆಲಸಗಳು ಅವ್ರಿಗೆ ಯೋಗ್ಯತೆ ಇದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆ ಕಾರ್ಖಾನೆಗಳ ವಿಚಾರದಲ್ಲಿ ಸಾಕಷ್ಟು ಒಂದು ಅರ್ಜಿ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವ್ರು ಇಲ್ಲಿಂದ ವೈಜಾಗ್ನಿಂದ ಅಷ್ಟು ಜನ ಆಂಧ್ರದ ಸಂಸದರು, ಮುಖ್ಯಮಂತ್ರಿಗಳು, ಶಾಸಕರು ಎಲ್ಲ ಅವ್ರು ಬೆನ್ಬಿದ್ದು ಇವತ್ತು ಆ ಪ್ರಾಜೆಕ್ಟ್ ನ ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ಲೇವಡಿ ಮಾಡ್ತಾರೆ. ಇವತ್ತು ಈ ರಾಜ್ಯ ಸರ್ಕಾರ ಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕೆ ಒಂದೇ ಒಂದು ಪತ್ರ ಬರೆದಿಲ್ಲ, ಒಂದು ಬಾರಿ ಒಂದು ಮೀಟಿಂಗ್ ಕರೆದಿಲ್ಲ. ಅಂತದ್ರಲ್ಲಿ ನಮ್ಮ ರಾಜ್ಯಕ್ಕೆ ಆಗುವಂತ ಅನ್ಯಾಯವನ್ನ ಇವತ್ತು ಇದ್ರ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಈ ವಿಚಾರವಾಗಿ ಶೇಡಿನ ರಾಜಕಾರಣ, ಷಡ್ಯಂತ್ರ, ಕುತಂತ್ರ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇರತಕ್ಕಂಥದನ್ನ ಜನ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬುದ್ಧಿ ಕಳಿಸುವಂತ ಸಮಯ ಬಹಳ ಹತ್ತಿರದಲ್ಲಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ರಾಜ್ಯ ಸರ್ಕಾರ ಹಣಕಾಸಿನ ವಿಚಾರವಾಗಿ ಇವತ್ತು ಶ್ವೇತ ಪತ್ರವನ್ನ ಹೊರಡಿಸಬೇಕಾಗಿದೆ. ಹಣಕಾಸು ವಿಚಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅಂತ ಒಂದು ಮಂತ್ರಿಗಳು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಇದನ್ನ ಗ್ಯಾರಂಟಿನೇ ನಿಲ್ಲಿಸ್ಬಿಡಿ ಅಂತಾರೆ ಶಾಸಕರು. ಇದರಲ್ಲಿ ಗೊಂದಲ ಇದೆ ಸರ್ಕಾರದಲ್ಲಿ. ಅದಕ್ಕೋಸ್ಕರ ಈ ಗ್ಯಾರಂಟಿ ವಿಚಾರದಲ್ಲಿ ಅದು ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಆ ವಿಚಾರವಾಗಿ ಸದನದಲ್ಲಿ ಶ್ವೇತ ಪತ್ರವನ್ನ ಹೊರಡಿಸಬೇಕು ಮುಖ್ಯಮಂತ್ರಿಗಳು. ಈ ವಿಚಾರದಲ್ಲಿ 3 ತಿಂಗಳು 4 ತಿಂಗಳಾದರೂ ಕೂಡ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರತಕ್ಕಂಥದನ್ನ ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದಂಗೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನೋದನ್ನ ಮುಂದಿನ ಇದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಇನ್ನೊಂದು ಕೊನೆಯದಾಗಿ ಈಗ ನಿನ್ನೆ ಶಿವರಾತ್ರಿ ಪ್ರೋಗ್ರಾಮ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ಅಮಿತ್ ಶಾ ಅವರು ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದು ಕಾಂಗ್ರೆಸ್ ವಲಯದಲ್ಲೇ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಪರ ವಿರೋಧ ಚರ್ಚೆಗಳು, ನಾಯಕತ್ವಕ್ಕೆ ಒಂದು ಡಿಮ್ಯಾಂಡ್ ಕ್ರಿಯೇಷನ್. ಸರಿಗ ಆಪರೇಷನ್ ಹಸ್ತ ಕಾಂಗ್ರೆಸ್ನ ಸೆಳಿತಾ ಇದ್ದಾರೆ, ನಿಮ್ ಶಾಸಕರು ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ವಿಚಾರವಾಗಿ ಏನಾದ್ರು ಶಾಸಕರ ವಿಶ್ವಾಸ ತೆಗೆದುಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಸಮಾಧಾನ ಶಾಸಕರು ಹಾಕಿದ್ದಾರೆ. ನಿಮ್ಮ ಶಾಸಕರಲ್ಲಿ ಸಮನ್ವಯದ ಕೊರತೆ ಇದೆ ಅನ್ನೋ ರೀತಿಯಲ್ಲಿ ಅದಕ್ಕೊಂದು ಸದ್ಗುರು ಪ್ರೋಗ್ರಾಮ್ ಅಮಿತ್ ಶಾ ಕಾರ್ಯಕ್ರಮ ಭೇಟಿಯಾಗಿದ್ರು. ಅಮಿತ್ ಶಾ ಅದಕ್ಕೇನು ರಾಜಕಾರಣದ ಬಣ್ಣ ಏನ್ ಕಟ್ಟಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಬಟ್ ಈಗ ನೋಡಿ, ಅಂತಿಮವಾಗಿ ನಿನ್ನೆ ಹೋಗಿರ್ತಕ್ಕಂಥ ಕಾರ್ಯಕ್ರಮ ಏನು ಶಿವರಾತ್ರಿ ಹಿನ್ನೆಲೆಯಲ್ಲಿ ಬಹುಶಃ ಅವ್ರ ಮನೆಗೆ ಬಂದು ಸದ್ಗುರು ಅವರು ಕರೆದಂತ ಸಂದರ್ಭದಲ್ಲಿ ಅವರು ಶಿವನ ಒಬ್ಬ ಭಕ್ತರಾಗಿ ಆರಾಧಕರಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಅಷ್ಟೇ. ಇಲ್ಲ, ಶಾಸಕರ ವಿಚಾರವಾಗಿ ಅಣ್ಣ ನಾನೊಂದು ಮಾತು ಹೇಳ್ತೀನಿ. ಇಲ್ಲಿ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಈಗ 19 ಇದ್ದಿದ್ದು, ಈಗ 18 ಇಳಿಕೆ ಆಗಿದೆ. ಅದರಲ್ಲಿ ಬಹುತೇಕರು ಅಂದ್ರೆ ನೀವು ಹೆಚ್ಚು ಕಮ್ಮಿ 97, 98, 99.9% ವರೆಗೂ ತಗೊಳ್ಳಿ. ಬಹುತೇಕರು ಇರ್ಬೋದು. ಸಣ್ಣ ಪುಟ್ಟ ಏನಾದರೂ ಮನಸ್ಸುಗಳಲ್ಲಿ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಹೊರಗಡೆ ಹಾಕ್ಬೋದು, ಬಂದು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಕೂತು ಚರ್ಚೆನೂ ಮಾಡ್ಬೋದು. ಅದು ನಾವು ನೋಡಿದ್ದೀವಿ, ಇಲ್ಲ ಅಂತ ಅಲ್ಲ. ಬಟ್ ಅದು ಬಹಳ ಬೆರಳೆಣಿಕೆಯಷ್ಟು ಜನ ಅಂತಕ್ಕಂಥದ್ದು ಕೂಡ ನನ್ನ ಸ್ಪಷ್ಟವಾದಂಥ ನಿಲುವು. ಯಾಕೆಂದರೆ ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿಗೆ ಹೋಗಿರ್ಬೋದು, ಡೆಲ್ಲಿಗೆ ಹೋದರೂ ಕೂಡ, ಅಥವಾ ನಾನೇ ಇರ್ಬೋದು, ಇವತ್ತು ಒಬ್ಬ ಪಕ್ಷದ ಒಂದು ಕಾರ್ಯಕರ್ತನಾಗಿ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಇವತ್ತೇನು ಶಾಸಕರು ಆಯ್ಕೆ ಆಗಿದ್ದಾರೆ, ಎಲ್ಲರನ್ನೂ ಕೂಡ ಇವತ್ತು ವ್ಯಕ್ತಿಗತವಾಗಿ ಒಂದು ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಭಾನುವಾರದ ದಿನ ಕೂಡ ಸೆಷನ್ನು ಸೋಮವಾರದಿಂದ ಏನು ಪ್ರಾರಂಭ ಆಗ್ತಾ ಇದೆ. ಭಾನುವಾರ ಬೆಳಿಗ್ಗೆ
ಹತ್ತತ್ರ ಪಕ್ಷದ ಚೌಕಟ್ಟಿನಲ್ಲಿ ಯಾರು ಹಾಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರುಗಳು ಇವರೆಲ್ಲ ಇದ್ದಾರೆ, ಯಾರ ಅಭ್ಯರ್ಥಿಗಳೆಲ್ಲ ಸೇರಿದಂತೆ ಒಂದು 88 ಜನ ಲಿಸ್ಟ್ ಆಗಿದೆ. 88 ಮೆಂಬರ್ಸ್ ಆಲ್ಸೋ ವಿಲ್ ಬಿ ಪ್ರೆಸೆಂಟ್. ಐ ಥಿಂಕ್ ರ್ಯಾಡಿಸನ್ ಹೋಟ್ಲಲ್ಲೆಲ್ಲ ಬೆಳಗ್ಗೆ ಒಂದು 11:30 ಗಂಟೆಗೆ ಸ್ಥಳನೂ ನಿಗದಿಯಾಗಿದೆ, ದಿನಾಂಕ ಡೇಟು ನಿಗದಿಯಾಗಿದೆ. ಅದು ಬಿಟ್ಟರೆ ಸಂಜೆ ಮತ್ತೆ ಶಾಸಕರ ಜೊತೆ ಕುಮಾರಣ್ಣ ಅವ್ರ ಜೊತೆ ಕೂತು ಏನಿವತ್ತು ಈ ಸರ್ಕಾರದ ಇವತ್ತು ಈಗ ತಾನೇ ನಾವು ಮಾತಾಡ್ಬೇಕಾದ್ರೆ ವೈಫಲ್ಯತೆಗಳ ಬಗ್ಗೆ ಚರ್ಚೆ ಮಾಡಿದೆ, ಇವೆಲ್ಲವನ್ನ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಜೆ ಮತ್ತೆ ಮೀಟಿಂಗ್ ಕರೆದಿದ್ದೀವಿ. ಶಾಸಕರ ಜೊತೆ ಎಲ್ಲ ಸೇರಿ ಕೂತು ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.